ಹಾಯ್ ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಯರ್ ವ್ಲಾಗರ್ ಲಕ್ಷ್ಮಿ. ಇದು ಬಂದು ಮಂಗಳವಾರದ ಒಂದು ರೂಟೀನ್ ವ್ಲಾಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ತಿಂಡಿಗೆ ಅಂತ ದೋಸೆ ಮತ್ತು ಚಟ್ನಿ ಮಾಡ್ತಾ ಇದ್ದೆ. ಇವತ್ತು ಯಾವುದೇ ಬೇರೆ ವಿಡಿಯೋನ ಶೂಟ್ ಮಾಡೋಕ್ಕಾಗಿರಲಿಲ್ಲ, ಬರೀ ಕುಕ್ಕಿಂಗ್ ಮಾತ್ರ ಶೂಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಬೆಳಗ್ಗೆ ದೋಸೆ ಚಟ್ನಿ ಮಾಡಿ ತಿಂದ್ಬಿಟ್ಟು ಎಲ್ಲ ಕೆಲಸ ಆಯಿತು. ಇನ್ನು ಮಧ್ಯಾಹ್ನ ಕೂಡ ಆಯಿತು. ಮಧ್ಯಾಹ್ನ ತಿಂಡಿಗೆ ಅಂತ ಮೀನು ಸಾಂಬಾರು ಮಾಡ್ತಾಯಿದ್ದೆ. ಆದರೆ ಇವತ್ತು ನಿಮ್ಮೊಂದಿಗೆ ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡಬೇಕು ಅನ್ನಿಸ್ತು. ಅದರಿಂದ ಅದು ಕೂಡ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ ಆಗುವಂಥ ವಿಷಯ ಇದು. ಸೊ ಅದರಿಂದ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಏನು ಅನ್ನಿಸ್ತು ಇದ್ರ ಬಗ್ಗೆ ಅಂತ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸು ತುಂಬ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಿರ್ತಾರೆ. ಎಡಿಟಿಂಗು ಅಪ್ಲೋಡು ಎಲ್ಲ ಕರೆಕ್ಟಾಗಿ ಮಾಡ್ತಿರ್ತಾರೆ. ಆದರೆ ಗೊತ್ತಿಲ್ಲದೆ ನಾವು ಮಾಡೋ ಒಂದು ಸಣ್ಣ ಮಿಸ್ಟೇಕಿಂದ ನಮ್ಮ ಯೂಟ್ಯೂಬ್ ಚಾನಲ್ಲೇ ಡಿಲೀಟ್ ಆಗೋ ಪರಿಸ್ಥಿತಿ ಬರುತ್ತೆ. ಅದರಲ್ಲೂ ಹೊಸ ಯೂಟ್ಯೂಬರ್ಸ್ಗೆ ಯೂಟ್ಯೂಬ್ ಬಗ್ಗೆ ಏನೂ ಕೂಡ ಗೊತ್ತಿರಲ್ಲ. ಪಾಪ ಏನೋ ವಿಡಿಯೋ ಮಾಡ್ತಿರ್ತಾರೆ, ಹಾಕ್ತಿರ್ತಾರೆ. ಎಂಥ ವಿಡಿಯೋಸ್ ಮಾಡಬೇಕು, ಎಂಥದ್ದು ಮಾಡಬಾರ್ದು, ಯೂಟ್ಯೂಬ್ ರೂಲ್ಸ್ ಏನು, ಅದನ್ನು ಮೀರಿದ್ರೆ ಏನಾಗುತ್ತೆ ಅಂತ ಏನೂ ಕೂಡ ಗೊತ್ತಿರಲ್ಲ. ಅದರಲ್ಲಿ ನಾನು ಕೂಡ ಒಬ್ಬಳು. ನಾನು ಕೂಡ ಈ ನಡುವೆನೇ ಎಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೂ ಕೂಡ ಇದ್ರ ಬಗ್ಗೆ ಏನೂ ಕೂಡ ಗೊತ್ತೇ ಇರಲಿಲ್ಲ. ಈ ನಡುವೆ ಸ್ವಲ್ಪ ಎಲ್ಲ ತಿಳ್ಕೊತಾ ಇದ್ದೀನಿ. ಅದರಲ್ಲೂ ಯೂಟ್ಯೂಬ್ ವೀಡಿಯೋಸ್ ನೋಡಿ ನನಗೂ ಇನ್ನೂ ಕಂಪ್ಲೀಟಾಗಿ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಒಂದು 20% ತಿಳಿದಿದೆ ಈ ನಡುವೆ ಅಷ್ಟೇ. ಇವಾಗ ನಾನು ಮಾಡಿದ ಸಣ್ಣ ಮಿಸ್ಟೇಕ್ ಏನು, ಯಾಕೆ ನನ್ನ ಲೈವ್ ಸ್ಟ್ರೀಮ್ ಆಪ್ಷನ್ ಹೋಯಿತು ಅಂತ ಹೇಳ್ತೀನಿ. ಮೊದಲು ನಾನು ಲೈವ್ ಮಾಡೋದು ಕಡಿಮೆನೇ. ಅದರಲ್ಲಿ ನಾನು ಲೈವ್ ಮಾಡಿದಾಗ ಮೂವಿ ನೋಡ್ತಾ ಅದು ಒಂದು ಕ್ಲಿಪ್ ಆ್ಯಡ್ ಆಗಿತ್ತು. ಬಟ್ ಅದು ನನಗೆ ಗೊತ್ತೇ ಇರಲಿಲ್ಲ. ಅದರಲ್ಲೂ ಕೂಡ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಅಂತ. ನಾನು ಮಾಡಿದ ಫಸ್ಟ್ ಮಿಸ್ಟೇಕ್ ಅಂದರೆ ಅದೇ. ಅದರಿಂದ ಒಂದು ತಪ್ಪಾಗೋಯ್ತಾ. ಮತ್ತು ಲಾಸ್ಟ್ ಟೈಮ್ ಒಂದು ಲೈವ್ ಸ್ಟ್ರೀಮ್ ಮಾಡಿದ್ದೆ. ಅದರಲ್ಲಿ ಹಿಂಗೆ ಲೈವ್ ಮಾಡ್ತಿದ್ರೆ ನನ್ನ ಮಗಳು ಸ್ವಲ್ಪ ಹೊತ್ತು ಕಾಣಿಸಿದ್ದಾಳೆ. ಅದರಲ್ಲಿ ಸ್ವಲ್ಪ ಹೊತ್ತು ಮಾತಾಡಿದ್ದಾಳೆ. ಅದಕ್ಕೂ ಕೂಡ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬಂತು. ಮತ್ತು ನಾನು ಯೂಟ್ಯೂಬ್ ಅವ್ರಿಗೆ ಅಪೀಲ್ ಕೂಡ ಮಾಡಿಕೊಂಡೆ, ಇದರಲ್ಲಿ ಏನು ಕಾಪಿರೈಟ್ ಕಂಟೆಂಟ್ ಇದೆ ಅಂತ. ಮತ್ತು ಅವ್ರು ಚೆಕ್ ಮಾಡಿ ನೋಡಿ, ಸೊ ಇದು ನಮ್ಮದೇ ತಪ್ಪು, ಇದೇನು ಕಾಪಿರೈಟ್ ಸ್ಟ್ರೈಕ್ ಅಲ್ಲ, ಇದೇನು ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗಲ್ಲ ಅಂತ ಮೆಸೇಜ್ ಕಳಿಸಿದ್ರು. ಅಂದರೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ 13 ಇಯರ್ಸ್ ಒಳಗಡೆ ಇರೋ ಮಕ್ಕಳನ್ನು ತೋರಿಸೋದು ಕೂಡ, ವಿಡಿಯೋ ಮಾಡಿಸೋದು ಕೂಡ, ಅದು ಕೂಡ ಕಾಪಿರೈಟ್ ಇದ್ದಂತೆ ರೂಲ್ಸು. ನಾವು ಮೀರಿ ನೀವು ವಿಡಿಯೋ ಮಾಡಿದ್ದೀರಾ, ಅದರಿಂದ ನಿಮಗೆ ಕೆಲವು ದಿನಗಳ ಕಾಲ ಲೈವ್ ಸ್ಟ್ರೀಮ್ ಆಪ್ಷನ್ನ ತೆಗೆದುಬಿಡ್ತಾ ಇದ್ದೀವಿ ಅಂತ ಮೆಸೇಜ್ ಕಳಿಸಿದ್ರು. ಸದ್ಯಕ್ಕೆ ನಾನಂತೂ ಲೈವ್ ಮಾಡೋಕ್ಕಾಗಲ್ಲ. ಇನ್ನು ಮುಂದೆ ಕೂಡ ಆಪ್ಷನ್ ಕೊಡ್ತಾರೋ ಇಲ್ವೋ ಕೂಡ ಗೊತ್ತಿಲ್ಲ. ಸೊ ನೀವು ಕೂಡ ಇದೇ ರೀತಿ ತಪ್ಪನ್ನು ಮಾಡ್ದಿರ ಇರಲಿ ಅಂತ ನಾನು ಈ ಮಾಹಿತಿನ ನಿಮಗೆ ತಿಳಿಸಿದ್ದು. ಯೂಟ್ಯೂಬ್ ಮಾಡೋರು ತುಂಬ ಕೇರ್ಫುಲ್ಲಾಗಿ ವಿಡಿಯೋಸ್ ಮಾಡಿ ಆದಷ್ಟು ಓನ್ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಆವಾಗ ನಿಮಗೆ ಯಾವುದೇ ಪ್ರಾಬ್ಲಮ್ಸ್ ಇರಲ್ಲ. ಫಸ್ಟಲ್ಲಿ ನಮಗೆ ವ್ಯೂಸು ಲೈಕ್ಸು ಬರದೇ ಇದ್ದರೂ ಕೂಡ ನಿಧಾನವಾಗಿ ನಮ್ಗೆ ವ್ಯೂಸು ಹೆಚ್ಚಾಗುತ್ತೆ. ನಮ್ಮ ಚಾನಲ್ಲು ಕೂಡ ಚೆನ್ನಾಗಿ ಗ್ರೋ ಆಗುತ್ತೆ. ಕಷ್ಟಪಟ್ರೇ ತಾನೇ ನಮ್ಗೆ ಫಲ ಸಿಗೋದು. ಸೊ ಇಷ್ಟೇ ಅಲ್ಲ, ನಾವು ವಿಡಿಯೋ ಮಾಡುವಾಗ ಯಾವುದೇ ಸಾಂಗ್ ಅಥವಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯೂಸ್ ಮಾಡಿದ್ರೂ ಕೂಡ ಕಾಪಿರೈಟ್ ಬಂದುಬಿಡುತ್ತೆ. ಅದರಿಂದ ನೀವು ಯಾವುದೇ ವಿಡಿಯೋ ಎಡಿಟಿಂಗ್ ಆ್ಯಪ್ಸಲ್ಲೂ ಕೂಡ ಮ್ಯೂಸಿಕ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಮಗೆ ಯೂಟ್ಯೂಬ್ ಅವರೇ ಯೂಟ್ಯೂಬ್ ಲೈಬ್ರರಿ ಆಡಿಯೋದಲ್ಲಿ ಬೇಕಾದಷ್ಟು ನಾನ್ ಕಾಪಿರೈಟ್ ಮ್ಯೂಸಿಕ್ನ ಬಿಟ್ಟಿದ್ದಾರೆ. ಸೊ ಅದು ಯೂಸ್ ಮಾಡಿಕೊಂಡು ವಿಡಿಯೋಸ್ನ ಮಾಡಿ, ಆವಾಗ ಕಾಪಿರೈಟ್ ಸ್ಟ್ರೈಕ್ ಬರದೇ ಇರುತ್ತೆ. ನಮ್ಮ ಚಾನಲ್ಗೂ ಕೂಡ ಏನೂ ಪ್ರಾಬ್ಲಮ್ ಇರಲ್ಲ. ನಮ್ಮ ಚಾನಲ್ ಬೇಗ ಗ್ರೋ ಆಗಬೇಕಂದ್ರೆ ದಿನ ವೀಡಿಯೋಸ್ ಹಾಕಿ, ದಿನ ಒಂದು ಶಾರ್ಟ್ ವಿಡಿಯೋ, ಒಂದು ಲಾಂಗ್ ವಿಡಿಯೋ ಅಥವಾ 2 ಶಾರ್ಟ್ಸ್ ಆದರೂ ಹಾಕ್ಬೋದು. ಅದು ಬಿಟ್ಟು ಒಂದಿನ ವಿಡಿಯೋ ಹಾಕ್ಬಿಟ್ಟು 2 ದಿನ ಬಿಟ್ಟು ಮತ್ತೆ ಹಾಕೋಣ ಬಿಡು ಏನು ಅಂತ ಅಂದ್ಕೊಂಡ್ರೆ ನಮ್ಮ ಚಾನಲ್ ಗ್ರೋ ಆಗಲ್ಲ. ನನ್ನ ಕತೆ ಕೂಡ ಅದೇ ಆಗಿದೆ. ಇವಾಗ ಒಂದಿನ ವಿಡಿಯೋ ಹಾಕಿದ್ರೆ ಇನ್ನೊಂದು ದಿನ ಹಾಕೋಕ್ಕಾಗಲ್ಲ. ಯಾಕಂದರೆ ಮನೆಯಲ್ಲಿ ಏನೋ ಕೆಲವೊಂದು ಪ್ರಾಬ್ಲಮ್ಸು, ಮನೆಯಲ್ಲಿ ಬೇರೆ ನನಗೆ ಗೊತ್ತಿಲ್ಲದೆ ಮಾಡ್ತಾ ಇರೋದ್ರಿಂದ ನನಗೆ ಕಷ್ಟ ಆಗುತ್ತೆ. ಸೊ ನೀವು ಮಾತ್ರ ನನ್ನ ಥರ ಮಾಡಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.